ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಬಿಜೆಪಿ ಅಲ್ಪಸಂಖ್ಯಾತ ವಿರೋಧಿ ಎಂಬ ಹಣೆಪಟ್ಟಿ ಹಚ್ಚಲು ಕಾಂಗ್ರೆಸ್ ಪ್ರಯತ್ನ. ನಾವು ಅಲ್ಪಸಂಖ್ಯಾತ ವಿರೋಧಿಯಲ್ಲ, ಪಾಕಿಸ್ತಾನ್ ಜಿಂದಾಬಾದ್ ಎಂದರೆ ಸಹಿಸಿಕೊಂಡು ಇರಲ್ಲ ಎಂದ ವಿಜಯೇಂದ್ರ. ಗೀತಾ ಶಿವರಾಜ್ಕುಮಾರ್ ಸ್ಪರ್ಧೆ ಮಾಡುವುದು ದೊಡ್ಡ ಮನೆಯವರಿಗೂ ಇಷ್ಟವಿಲ್ಲ ಎಂದ ಹರತಾಳು. ಶಿರವಂತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಾರ್ತಿಕ್ ವಿಜ್ಞಾನ ವಿಭಾಗದಲ್ಲಿ 9ನೇ ರ್ಯಾಂಕ್, ಅಭಿನಂದನೆ ಸಲ್ಲಿಸಿದ ಕಾಲೇಜು. ಸಾಗರ್ ಕರಾಟೆ ಇನ್ಸ್ಟಿಟ್ಯೂಟ್ ಕೀರ್ತನಗೌಡ ಅವರಿಂದ ನೊಬೆಲ್ ವರ್ಲ್ಡ್ ರೆಕಾರ್ಡ್. ಆಚಾಪುರದ ಲಕ್ಕವಳ್ಳಿಯಲ್ಲಿ ಎತ್ತಿನ ಗಾಡಿ ಮೂಲಕ ಮತದಾನ ಜಾಗೃತಿ. ಈಗ ಸುದ್ದಿಯ ವಿವರ. ಬಿಜೆಪಿಯನ್ನು ಅಲ್ಪಸಂಖ್ಯಾತ ವಿರೋಧಿ ಎಂಬ ಹಣೆಪಟ್ಟಿ ಕಟ್ಟುವ ಕೆಲಸ ಕಾಂಗ್ರೆಸ್ ಮಾಡುತ್ತಿದೆ. ಬಿಜೆಪಿ ಅಲ್ಪಸಂಖ್ಯಾತ ವಿರೋಧಿಯಲ್ಲ. ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದವರನ್ನು ಬಿಜೆಪಿ ಸಹಿಸಿಕೊಳ್ಳುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ರಾಘವೇಂದ್ರ ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಶನಿವಾರ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಬೈಕ್ ರ್ಯಾಲಿ ಹಾಗೂ ಚುನಾವಣಾ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆ ತಮ್ಮ ಕಾಲ ಮೇಲೆ ನಿಂತು ಜೀವನವನ್ನು ಸಾಗಿಸಬೇಕು ಅಂತ ಸುದಿನಗಳು ಶುಭ ದಿನಗಳು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಮುಂದಿನ ದಿನಗಳಲ್ಲಿ ಇವತ್ತು ಮಹಿಳೆಯರಿಗೆ ದೇಶದ 33% ಆರಕ್ಷಣೆಯನ್ನು ಕೊಡ್ತೇನೆ, ರಿಸರ್ವೇಶನ್ ಕೊಡ್ತೇನೆ ಅಂತ ಹೇಳಿ ಹೊಸ ಪಾರ್ಲಿಮೆಂಟ್ ಅಲ್ಲಿ ನಿರ್ಣಯವನ್ನ ಮಾಡಿರ್ತಕ್ಕಂಥವರು ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ನರೇಂದ್ರ ಮೋದಿಜಿಯವರು ಪ್ರತಿಜ್ಞೆಯನ್ನು ಮಾಡಿರ್ತಕ್ಕಂಥದ್ದು. ರಾಜ್ಯದ ಪರಿಸ್ಥಿತಿ ಏನಾಗಿದೆ ಇವತ್ತು? ಶ್ರದ್ಧೆಯ ತಾಯಂದಿರು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 10 ತಿಂಗಳು ಕಳೆದಿದೆ. 10 ತಿಂಗಳು ಕಳೆದಿದೆ. ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರ ಪರಿಸ್ಥಿತಿ ಏನಿದೆ? ತಾಯಂದಿರು ಇವತ್ತು ತಮ್ಮ ಮಕ್ಕಳು ಇವತ್ತು ದೇವಸ್ಥಾನಕ್ಕೆ ಹೋದ್ರೆ ಇವತ್ತು ಸುರಕ್ಷಿತವಾಗಿ ನಮ್ಮ ಹೆಣ್ಮಗಳು ಇವತ್ತು ಮನೆಗೆ ಸುರಕ್ಷಿತವಾಗಿ ಬರ್ತಾಳೆ ಅಂತೇಳಿ ಕಿಟಕಿನಲ್ಲಿ ಬಾಗಿಲಲ್ಲಿ ನಿಂತ್ಕೊಂಡು ಕಾಯಬೇಕಾಗುತ್ತೆ. ನನ್ನ ಮಗಳು ಬಂದ ವಾಪಸ್ಸು ಅಂತೇಳಿ. ನನ್ನ ಮಗಳು ಇವತ್ತು ಉದ್ಯೋಗಕ್ಕೆ ಹೋಗ್ಬೇಕು ಅಂತೇಳಿ ಬೆಳಗ್ಗೆ ಎದ್ದು ಪೂಜೆ ಸಲ್ಲಿಸಿದ್ದು ಹೊರಗೆ ಹೋದ್ರೆ ಸಂಜೆ ಸುರಕ್ಷಿತವಾಗಿ ನನ್ನ ತಾಯಿ ನನ್ನ ಮಗಳು ಮನೆಗೆ ಸುರಕ್ಷಿತವಾಗಿ ಬರ್ತಾ ಇದ್ದಾಳ. ಪಾಪ ನನ್ನ ತಾಯಿಯಿಂದ ಅಡಿಗೆ ಮಾಡಿ ಸಂಜೆ 5 ಗಂಟೆ 6 ಗಂಟೆ ಆದ್ರೆ ಕಿಟಕಿನಲ್ಲಿ ನಿಂತ್ಕೊಂಡು ಕಾಯ್ಬೇಕಾಗ್ತದೆ. ನನ್ನ ಮಗಳು ಬಂದ ಆದಿ ಕಾಯ್ಬೇಕಾಗ್ತದೆ. ಅಂತ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಮನೆಯಲ್ಲಿರ್ತಕ್ಕಂಥ ಹೆಣ್ಮಗಳು ಮಾರ್ಕೆಟ್ಗೆ ತರಕಾರಿ ತರಬೇಕು ಅಂತ ಹೇಳಿದ್ರೆ ತರಕಾರಿ ತಗೊಂಡು ಸುರಕ್ಷಿತವಾಗಿ ನನ್ನ ಹೆಣ್ಮಗಳು ವಾಪಸ್ ಬರ್ತಾ ಇದ್ದಾಳ, ಮಗಳು ವಾಪಸ್ ಬರ್ತಾ ಇದ್ದಾಳ. ಎಂತ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯದಾಗಾದ್ರೆ. ಕೇವಲ 10 ತಿಂಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 10 ತಿಂಗಳುಗಳು ಮಾತ್ರ ಆಗಿದೆ. ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಭಾಗ್ಯಗಳ ಬಗ್ಗೆ ನಾನು ಆಮೇಲೆ ಉಲ್ಲೇಖವನ್ನು ಮಾಡುತ್ತೇನೆ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಈ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಗೆ ಒಂದು ಸುರಕ್ಷತೆ ಇದೆಯಾ ಅಂತಕ್ಕಂಥ ಯಕ್ಷ ಪ್ರಶ್ನೆ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ತಾಯಂದಿರು ಮಹಿಳೆಯರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದಾರೆ, ರಾಜ್ಯದ ಗೃಹ ಸಚಿವರು ಕೇಳ್ತಾ ಇದ್ದಾರೆ. ತಾಯಂದ್ರೆ 5 ತಿಂಗಳ ಹಿಂದೆ ಎಂತ ಕೆಟ್ಟ ಪರಿಸ್ಥಿತಿ ನೋಡಿ. ಬೆಳಗಾವಿಯಲ್ಲಿ ವಿಶೇಷ ಅಧಿವೇಶನ, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಒಂದು ಪ್ರಣಾಳಿಕೆ ಕೊಡ್ತಿದೆ ಕಾಂಗ್ರೆಸ್ ಸರ್ಕಾರ ಅಂತ ನಾವೆಲ್ಲರೂ ಕೂಡ, ನಾನು ಕೂಡ ಮೊದಲ ಬಾರಿ ಶಾಸಕನಾಗಿ ಬೆಳಗಾವಿಯಲ್ಲಿ ವಿಶೇಷ ಅಧಿವೇಶನ ಕರೆದಿದ್ರು ಕಾಂಗ್ರೆಸ್ ಸರ್ಕಾರ. ಇಡೀ ರಾಜ್ಯದ ಮಂತ್ರಿಮಂಡಲ ಅಲ್ಲೇ ಇದೆ, ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ಇಡೀ ಸರ್ಕಾರ ಇವತ್ತು ಬೆಳಗಾವಿನಲ್ಲಿದೆ. ಇಡೀ ಸರ್ಕಾರ, ಅಧಿಕಾರಿಗಳು, ಪೊಲೀಸ್ ವ್ಯವಸ್ಥೆ ಎಲ್ಲರೂ ಅಲ್ಲಿದ್ದರೂ ಸಹ ಅಲ್ಲೇ ಬೆಳಗಾವಿನಲ್ಲಿ ಹಾಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಹಿಳೆಯ ವಿವಸ್ಥೆಗೊಳಿಸತಕ್ಕಂಥ ಒಂದು ಕೆಟ್ಟ ಘಟನೆ ನಡೀತದೆ. ನಾನು ಮೊದಲ ಬಾರಿ ಶಾಸಕನಾಗಿರ್ತಕ್ಕಂಥ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರಾಗಿ ನನಗೆ ಅನ್ನಿಸ್ತದೆ, ಏನು ಗೊತ್ತಾ, ಮಹಿಳೆ ವ್ಯವಸ್ಥೆಗೊಳಿಸತಕ್ಕಂಥ ಘಟನೆ ನಡೆದಿದೆ. ನಾನು ಶಾಸಕನಾಗಿ ರಾಜ್ಯದ ಅಧ್ಯಕ್ಷರಾಗಿ ಹೋಗ್ಬೇಕು,
ಆ ತಾಯಿನ ನೋಡಬೇಕು, ತಾಯಿಗೆ ಧೈರ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು, ಆ ತಾಯಿಗೆ ಸಾಂತ್ವನ ಹೇಳಬೇಕು ಅಂತ ಹೇಳಿ ಮೊದಲ ಬಾರಿಗೆ ಗೆದ್ದಂತ ಶಾಸಕನಿಗೆ ಅನ್ನಿಸ್ತದೆ. ಆದ್ರೆ 14 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಲ್ಲೇ ಇರ್ತಕ್ಕಂಥ ತಾಯಿಗೆ ಹೋಗಿ ಧೈರ್ಯವನ್ನು ಹೇಳ್ತಕ್ಕಂಥ ಕೆಲಸ ಮಾಡೋದಿಲ್ಲ, ನೆನಪಾಗೋದಿಲ್ಲ. ಆ ತಾಯಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು, ಆ ತಾಯಿಗೆ ಪರಿಹಾರವನ್ನು ಕೊಡಬೇಕು, ಸಾಂತ್ವನ ಹೇಳಬೇಕು ಅಂತಕ್ಕಂಥ ಒಂದು ಕರ್ತವ್ಯ ರಾಜ್ಯದ ಮುಖ್ಯಮಂತ್ರಿಗಳು ಬರಲೇ ಇಲ್ಲ. ಅದು 7 ಮುಖ್ಯಮಂತ್ರಿ ಅಂತ ಪರಿಸ್ಥಿತಿ. ವಿಧಾನಸೌಧ ಅಧಿವೇಶನ ನಿಲ್ಲಿಸಿ ಅಲ್ಲಿ ಹೋಗಿ ತಾಯಿಗೆ ಸಾಂತ್ವನ ಹೇಳಿ ಧೈರ್ಯ ಹೇಳಿ ಯಾರು ಇಂತ ಫೋರ್ಟಿ ಕೆಲಸ ಮಾಡಿದ್ರೆ ಒತ್ತು ಒಳಗಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಯಡಿಯೂರಪ್ಪನವರು. ಆಗ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಮೊನ್ನೆ ನಮ್ಮ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ನೇರ ಹತ್ಯೆ ಪ್ರಕರಣ. ಹಾಡು ಹೋದ್ರೆ ಆ ಹತ್ಯೆ ನಡೀತದೆ. ಮಾತಾಡಿದ್ರೆ ಕಾಂಗ್ರೆಸ್ ಅವರು ಮಹಾತ್ಮ ಗಾಂಧೀಜಿಯವರು ನೆನಪು ಮಾಡ್ಕೊಳ್ತಾರೆ. ಮಹಾತ್ಮ ಗಾಂಧೀಜಿಯವರ ಕನಸು ಈ ದೇಶಕ್ಕೆ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ನಡು ರಾತ್ರಿಗಳು ಕೂಡ ಈ ತಾಯಿ, ನಮ್ಮ ದೇಶದಲ್ಲಿರ್ತಕ್ಕಂಥ ಮಹಿಳೆಯರು ತಾಯಿಯರು ಧೈರ್ಯವಾಗಿ ನಿರ್ಭೀತಿಯಿಂದ ಮಧ್ಯರಾತ್ರಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಯಾವತ್ತು ನಿರ್ಮಾಣ ಆಗ್ತದೆ, ಅವತ್ತು ದೇಶಕ್ಕೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಬಂದಂತಾಗ್ತದೆ ಅಂತ ಹೇಳಿ ಇದು ಮಹಾತ್ಮ ಗಾಂಧೀಜಿಯವರ ಕನಸು. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ರಾಜ್ಯದಲ್ಲಿ ಅಧಿಕಾರಕ್ಕಿದ್ರೆ ಮಧ್ಯರಾತ್ರಿ ಅಲ್ಲ, ಹಾಡು ಹಂಗೆ ಇತ್ತು, ಮಹಿಳೆಯರ ಹತ್ಯೆ ಆಗ್ತದೆ, ತಾಯಿಗಳ ಹತ್ಯೆ ಆಗ್ತದೆ. ನೇರ ಹತ್ಯೆ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಹೇಳಿಕೆ ಕೊಡ್ತಾರೆ, ವೈಯಕ್ತಿಕ ಕಾರಣಕ್ಕೆ ನೇಹ ಹತ್ಯೆ ಆಗಿರ್ತಕ್ಕಂಥದ್ದು, ವೈಯಕ್ತಿಕ ಕಾರಣಕ್ಕೆ ಹತ್ಯೆ ಆಗಿದೆ ಅನ್ನುವ ಒಂದು ಮಾತನ್ನ ಮುಖ್ಯಮಂತ್ರಿ ಹೇಳ್ತಾರೆ, ಗೃಹ ಸಚಿವರು ಹೇಳ್ತಾರೆ. ಈ ರೀತಿ ಘಟನೆಗಳು ನಡೀತಾ ಇರ್ತದೆ. ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಈ ರೀತಿ ಘಟನೆಗಳು ನಡೆದಿದೆ, ಹತ್ಯೆ ಪ್ರಕರಣಗಳು ನಡೆದಿದೆ. ಇದನ್ನು ಹೊಸದಲ್ಲ ರಾಜ್ಯದಲ್ಲಿ ಅಂತ ಹೇಳ್ತಾರೆ. ನಾನು ಈ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಜ ತಾವು ಹೇಳ್ತಕ್ಕಂಥದ್ದು. ಹಿಂದೆ ಬೇರೆ ಬೇರೆ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಸಹ ಈ ತರ ಘಟನೆ ನಡೆದಿದೆ, ಇಲ್ಲ ಅಂತೇನಿಲ್ಲ. ಆದಂತ ಘಟನೆಗಳು ನಡೆದಾಗ, ಹತ್ಯೆ ನಡೆದಾಗ ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಂಡಿದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹತ್ಯೆ ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಕೊಲೆ ಮಾಡಿರ್ತಕ್ಕಂಥದ್ದು ಯಾವುದೇ ಜಾತಿ, ಯಾವುದೇ ಧರ್ಮದವರಾದ್ರೂ ಸಹ ಕೊಲೆ ಮಾಡಿರ್ತಕ್ಕಂಥದ್ದು ಕೊಲೆಗಡಿಕನೇ. ಅವನು ಧರ್ಮದ ಬಣ್ಣ ಹಚ್ಚೋದಕ್ಕೆ ಹೋಗ್ಬೇಡಿ. ಆ ಕೊಲೆಗಡಿಕನಿಗೆ ಒಂದು ಧರ್ಮದ ಬಣ್ಣ ಹಚ್ಚಿ ಅಲ್ಪಸಂಖ್ಯಾತರಿಗೆ ನೋವಾಗ್ತದೆ ಅಂತ ಹೇಳಿ ಅವನಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ರಾಜ್ಯ ಸರ್ಕಾರ. ನಾಚಿಕೆ ಹಾಕೋದ್ರಿಂದ ರಾಜ್ಯ ಸರ್ಕಾರ, ಇಂಥ ರಾಜ್ಯ ಸರ್ಕಾರ ಇವತ್ತು ಅಲ್ಪಸಂಖ್ಯಾತ ಪುಷ್ಟೀಕರಣದ ರಾಜಕಾರಣದ ನೀತಿ ಇವತ್ತು ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ, ಆ ನೇರ ಹತ್ಯೆ ಪ್ರಕರಣದಲ್ಲೂ ಕೂಡ ಎಚ್ಚೆತ್ತುಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡೋದಿಲ್ಲ, ಮುಖ್ಯಮಂತ್ರಿ ಮಾಡಲ್ಲ, ಗೃಹ ಸಚಿವರು ಮಾಡೋದಿಲ್ಲ. ಎಂತ ಕೆಟ್ಟ ರೊಟ್ಟಿ ಇಲ್ಲ, ಖಾಲಿ ಆಗಿದೆ, ಹೀಗೆ ಜಗಳ ಆಗುತ್ತೆ ಸಣ್ಣ ಪುಟ್ಟ. ಅವ್ನು ಗಲಾಟೆ ಮಾಡಿಕೊಂಡು ಪಾಪ ಅಶ್ವನಿಂದ ಮನೇಲಿ ಮಲ್ಕೊಂತಾನೆ. ಹತ್ತಿರ ಹೋಗಿ ಅವ್ರ ಮನೆ ಬಾಗಿಲು ಕಟ್ತಾರೆ. ಮನೆ ಬಾಗಿಲು ಕಟ್ಟಿ ನನ್ನ ಅಂಗಡಿ ಬಂದು ಗಲಾಟೆ ಮಾಡಿದೆ ಅಂತ ಹೇಳಿ ಅವ್ರು ಮರ್ಮಾಂಗಕ್ಕೆ ಒತ್ತು ಅಲ್ಲೇ ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ, ಬರ್ಬರ ಹತ್ಯೆಯನ್ನ ಮಾಡ್ತಾರೆ. ಆದ್ರೆ ರಾಜ್ಯ ಸರ್ಕಾರ ಏನೂ ಅನ್ಸೋದಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವಾರದಲ್ಲಿ 10 ಮರ್ಡರ್ ಪ್ರಕರಣಗಳು ಆಗಿದ್ದಾವೆ. ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ನಾಶ ಆಗಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಕಿಂಚಿತ್ತೂ ಕೂಡ ಯೋಚನೆ ಇಲ್ಲ, ಕಿಂಚಿತ್ತೂ ಕೂಡ ಯೋಚನೆ ಇಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ಮುಖಂಡರ ಕಾರ್ಯಕರ್ತರನ್ನು ಪ್ರಶ್ನೆ ಮಾಡಿದ್ರೆ ಅಲ್ಪಸಂಖ್ಯಾತ ವಿರೋಧಿಗಳನ್ನು ಹಣೆ ಪಟ್ಟೆನ ಕಟ್ಟತಕ್ಕಂಥ ಕೆಲಸ ಮಾಡ್ತಾರೆ. ಬಿಜೆಪಿ ಅಲ್ಪಸಂಖ್ಯಾತ ವಿರೋಧಿಗಳು ಅಂತ ಹೇಳಿ. ಅರೆ ಇದೇ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರಿನಲ್ಲಿರ್ತಕ್ಕಂಥ ಹಜ್ ಭವನಕ್ಕೆ 500 ಕೋಟಿಯನ್ನು ಕೊಡ್ತಾರೆ ಅಲ್ಪಸಂಖ್ಯಾತರಿಗೆ ಅನುಕೂಲ ಆಗಲಿ ಅಂತ ಹೇಳಿ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಿಂದೂ ಮಹಿಳೆಯರಿಗೆ ಯಾವ ಗೌರವನ ನೆಲದ ಮೇಲೆ ಪುಣ್ಯದ ನೆಲದಲ್ಲಿ ಸಿಗ್ತಾ ಇದೆಯೋ ಅಲ್ಪಸಂಖ್ಯಾತ ಮಹಿಳೆಯರಿಗೂ ಕೂಡ ಅದೇ ಗೌರವ ಸಿಗಬೇಕು ಅಂತ ಹೇಳಿ ಟ್ರಿಪಲ್ ತಲಾಖ್ ಅನ್ನ ಇವತ್ತು ಅಬಾಲಿಷ್ ಮಾಡ್ತಾರೆ, ಹೊಡೆದಾಡ್ತಕ್ಕಂಥ ಕೆಲಸ ಮಾಡ್ತಾರೆ ನರೇಂದ್ರ ಮೋದಿಜಿಯವರು. ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ವಿರೋಧಿ ಅಂತಕ್ಕಂಥ ಹಣೆಪಟ್ಟಿ ಕಟ್ಟೋದಕ್ಕೆ ಬರಬೇಡಿ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಯಾವ ವಿಧಾನಸೌಧದಲ್ಲಿ
ಪ್ರಜಾಪ್ರಭುತ್ವದ ದೇಗುಲ ಅಂತ ನಾವು ಕರಿತೇವೆ. ಅಂತ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆ ಕೊಡ್ತಕ್ಕಂಥ ದೇಶ ದ್ರೋಹಿಗಳನ್ನ ಸಹಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾರು ಪುಣ್ಯ ನೆಲದಲ್ಲಿ ಇಟ್ಕೊಂಡು ಇಲ್ಲಿ ಇರ್ತಕ್ಕಂಥ ಅನ್ನ ನೀರನ್ನ ಕುಡಿದು ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆಯನ್ನ ಕೂಗ್ತಕ್ಕಂಥ ದೇಶ ದ್ರೋಹಿಗಳನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಲ್ಲ, ಯಾವುದೋ ಒಬ್ಬ ಸ್ವಾಭಿಮಾನಿ ಭಾರತೀಯರು ಕೂಡ ಅದನ್ನು ಕೇಳ್ಕೊಂಡು ಸುಮ್ಮನೆ ಕೊಡೋದಕ್ಕಾಗೋದಿಲ್ಲ. ಯಾರು ಕೂಡ ಸುಮ್ಮನೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಪ್ರಶ್ನೆ ಮಾಡಿದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಬಿಜೆಪಿ ಬೇರೆ ಕೆಲಸ ಇಲ್ಲ, ಅವರು ಅಲ್ಪಸಂಖ್ಯಾತ ವಿರೋಧಿಗಳು ಅಂತ ಹೇಳ್ತಾರೆ. ರಾಜ್ಯದಲ್ಲಿ ಇವತ್ತು ಸಂಪೂರ್ಣ ಇವತ್ತು ಕಾನೂನು ಸುವ್ಯವಸ್ಥೆ ಹಾಳಾಗಿರ್ತಕ್ಕಂಥದ್ದು. ರೈತರ ಬಗ್ಗೆ ಮೊಸಳೆ ಕಣ್ಣೀರಾಗ್ತಾರೆ, ರೈತರ ಬಗ್ಗೆ ಮೊಸಳೆ ಕಣ್ಣೀರಾಗ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು. ರಾಜ್ಯದಲ್ಲಿ ಭೀಕರ ಬರಗಾಲ, 900ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು 14 ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಖಜಾನೆಯಿಂದ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಬರದ ಸಂದರ್ಭದಲ್ಲಿ ಪರಿಹಾರವನ್ನು ಕೊಡಬೇಕು ಅಂತೇಳಿ ಅನ್ನಿಸುತ್ತೇ ಇಲ್ಲ ಮುಖ್ಯಮಂತ್ರಿಗಳಿಗೆ. ಬಿಜೆಪಿ ಒತ್ತಾಯ ಮಾಡಿದ್ಮೇಲೆ 2,000 ರೂಪಾಯಿ ಕೊಡ್ತಾರೆ. ಇದೇ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಭೀಕರ ನೆರೆ, ರೈತರು ಸಂಕಷ್ಟದಲ್ಲಿದ್ದರು. ಇವತ್ತು ತನ್ನ ರೈತರು ಇವತ್ತು ಬೆಳೆ ನಾಶ ಆಗಿತ್ತು, ಹೆಕ್ಟೇರ್ಗೆ 14,000 ರೂಪಾಯಿ ಕೊಟ್ಟರು. ತೋಟಗಾರಿಕೆ ಬೆಳೆದಂತ ರೈತರಿಗೆ ಇವತ್ತು ಅವ್ರಿಗೆ 24,000 ರೂಪಾಯಿ ಪರ್ ಹೆಕ್ಟೇರ್ ಕೊಟ್ಟರು. ನಂತರ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ಕೈ ಹೊಡ್ಕೊಂಡು ನಿಲ್ಲಿಲ್ಲ. ರಾಜಣ್ಣ ಅವರು ಸಾಗರ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ 30-40 ಸಾವಿರ ಮತಗಳ ಲೀಡನ್ನ ಇವತ್ತು ರಾಜಣ್ಣ ಅವರು ತೋರಿಸಬೇಕಾಗಿದೆ. ಅದನ್ನು ಮನವಿ ಮಾಡಿದ್ದೇನೆ. ಇವತ್ತು ನಮ್ಮೆಲ್ಲ ಜಿಲ್ಲೆಯ ನಾಯಕರಿಗೆ, ಮುಖಂಡರಿಗೆ ಸಂಪೂರ್ಣ ವಿಶ್ವಾಸ ಇದೆ. ರಾಜಣ್ಣ ಅವರು ಒಂದು ಕಡೆ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯ ಮತವನ್ನಾಗಿ ಪರಿವರ್ತನೆ ಮಾಡತಕ್ಕಂಥ ಕರ್ತವ್ಯ ನಮ್ಮೆಲ್ಲ ತಾಯಂದಿರಲ್ಲಿದೆ, ನಮ್ಮ ಕಾರ್ಯಕರ್ತರಲ್ಲಿದೆ. ನರೇಂದ್ರ ಮೋದಿಜಿಯವರ ಜನಪ್ರಿಯತೆ, ಯಡಿಯೂರಪ್ಪರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು, ಹಾಲಪ್ಪಣ್ಣವರು ಶಾಸಕರಾಗಿ ಮಂತ್ರಿಯಾಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ರಾಜಣ್ಣವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಎಲ್ಲವನ್ನು ಕೂಡ ನೆನಪಿಟ್ಕೊಂಡು ಇವತ್ತು ಅತಿ ಹೆಚ್ಚು ಮತಗಳನ್ನ ಕೊಡಿಸೋದ್ರ ಮೂಲಕ ಇವತ್ತು ರಾಜಣ್ಣ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಕೊನೆಯಲ್ಲಿ ಒಂದು ಮಾತನ್ನ ಹೇಳ್ತೇನೆ. ಹಾಲಪ್ಪಣ್ಣವರು ಕ್ಷೇತ್ರದ ಶಾಸಕರ ಬಗ್ಗೆ ಹೇಳ್ತಾ ಇದ್ರು. ಇಲ್ಲಿರ್ತಕ್ಕಂಥ ಶಾಸಕರ ಬಗ್ಗೆ ಟೀಕೆ ಮಾಡೋದಕ್ಕೆ ಹೋಗುದಿಲ್ಲ. ಅದು ಒಂದು ಮಾತನ್ನ ಹೇಳ್ತೇನೆ. ಹಾಲಪ್ಪಣ್ಣ ಕಾಲಚಕ್ರ ಇದೆ, ಮುಂದೆ ಒಳ್ಳೆ ದಿನಗಳು ಬಂದೇ ಬರ್ತದೆ. ನೀವು ಮತ್ತೆ ಶಾಸಕರಾಗಿ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕುವೆಂಪುರು ಒಂದಿನ ಅವ್ರ ಶಿಷ್ಯರಿಗೆ ಹೇಳ್ತಾ ಇದ್ದಂತೆ, ಅವ್ರ ಶಿಷ್ಯರಿಗೆ ಹೇಳ್ತಾ ಇರ್ತಾರೆ, ನೋಡಪ್ಪ ಇವತ್ತು ರಸ್ತೆ ಮೇಲೆ ಹೋಗ್ಬೇಕಾದ್ರೆ ಕಸ ಕಡ್ಡಿ ಹೊಲಸು ಎಲ್ಲವೂ ಕೂಡ ಇರ್ತದೆ. ರಸ್ತೆ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಕಸ ಕಡ್ಡಿ ಹೊಲಸು ಎಲ್ಲವೂ ಕೂಡ ಇರ್ತದೆ. ಅದನ್ನು ಸ್ವಲ್ಪ ಬದಿಗೆ ಸೈಡಿಗೆ ಸರಿಸಿ ಓಡಾಡೋದೇನು ಅಂತ ಹೇಳಿ ಶಿಷ್ಯರು ಹೇಳಿದಂತೆ. ಅದಕ್ಕೆ ಅವ್ರ ಶಿಷ್ಯ ಹೇಳ್ತಾರೆ, ಡಾಕ್ಟರ್ ಪ್ರಭುಶಂಕರ್ ಅಂತ ಅವ್ರ ಶಿಷ್ಯ ಇದು ನಡೆದಿರ್ತಕ್ಕಂಥ ಘಟನೆ. ಅವ್ರು ಡಾಕ್ಟರ್ ಪ್ರಭುಶಂಕರ್ ಕೇಳ್ತಾರಂತೆ, ಅಲ್ಲ ಸರ್, ದಿನ ಬೆಳಗಾಗ ಕಸ ಬೀಳ್ತಾನೆ ಇರುತ್ತೆ, ಹೊಲಸು ಇದ್ದೇ ಇರುತ್ತೆ ರಸ್ತೆ ಮೇಲೆ. ಎಷ್ಟು ದಿನ ಅಂತ ಅದನ್ನ ಸರಿಸ್ಕೊಂಡು ಓಡೋದಕ್ಕಾಗುತ್ತೆ? ದಿನನಿತ್ಯ ಅದನ್ನ ಸರಿಸಿ ಕ್ಲೀನ್ ಮಾಡ್ಕೊಂಡು ಓಡೋದಕ್ಕಾಗುತ್ತಾ? ಅದಕ್ಕೆ ಗೋಲ್ಕೋರ್ ಹೇಳಿದ್ರಂತೆ. ಅದಕ್ಕೆ ಈ ದಿನನಿತ್ಯ ಹೊಲಸನ ಸೈಡಿಗೆ ಬದಿಗೆ ಸರಿಸಿ ಓಡಾಡೋದಕ್ಕಾಗೋದಿಲ್ಲ, ಕಾಲಿ ಚಪ್ಪಲಿ ಹಾಕೊಂಡು ಓಡಾಡೋದು ಎಲ್ಲವೂ ಸರಿ ಹೋಗ್ತದೆ ಅಂತೇಳಿ. ಹಂಗಾಗಿ ಇರ್ತಕ್ಕಂಥ ಶಾಸಕರು ಅವ್ರು ಏನ್ ಕೆಲಸ ಮಾಡಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಮುಂದಿನ 5 ವರ್ಷಗಳ ಕಾಲ ಅವ್ರ ಅಭಿವೃದ್ಧಿ ಮಾಡೋದು ಸಹ ನೀವು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಏನು ಅಭಿವೃದ್ಧಿ ಕೆಲಸ ಮಾಡಿದರೆ ಅದರ 10% ಕೆಲಸನೂ ಕೂಡ ಕ್ಷೇತ್ರ ಶಾಸಕರು ಮಾಡೋದಕ್ಕಾಗಲ್ಲ. ಅಂದ್ರೆ ಶಾಸಕರ ಟೀಕೆ ಟಿಪ್ಪಣಿಗೆ ಉತ್ತರ ಕೊಡೋದ್ರ ಬದಲು ನರೇಂದ್ರ ಮೋದಿ ಅವರ ಹೆಸರು ಹೇಳೋಣ, ಯಡಿಯೂರಪ್ಪ ಮಾಡಿರ್ತಕ್ಕಂಥ ಹೆಸರು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ನೆನಪು ಮಾಡ್ಕೊಳ್ಳೋಣ. ನೀವು ಮಾಡಿರ್ತಕ್ಕಂಥ ಕೆಲಸನ ಜನರ ಮುಂದೆ ನೆನಪು ಮಾಡಿಕೊಡ್ತಾ ಇವತ್ತು ರಾಜಣ್ಣ ಅವರ ಒಂದು ಐತಿಹಾಸಿಕ ಗೆಲುವಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗೋಣ ಅನ್ನೋ ಮಾತನ್ನ ಹೇಳ್ತಾ ತಾವೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇವತ್ತು ಜನರು ಮಾತನಾಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಬೈಂದೂರು ಒಳಗೊಂಡಂತೆ ಇತ್ತು. ಪಕ್ಷಾತೀತವಾಗಿ ಇವತ್ತು ಎಲ್ಲ ಸಮಾಜ, ಎಲ್ಲ ವರ್ಗದ ಜನರು ಕೂಡ
ರಾಘಣ್ಣ ಅವರು ಸಂಸದರಾಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಸಾಗರ ತಾಲೂಕಿನಲ್ಲೂ ಕೂಡ ಮಾತನಾಡ್ತಾರೆ, ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಲೋಕಸಭಾ ಚುನಾವಣೆ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಿ ಈ ದೇಶದ ಅಭಿವೃದ್ಧಿಯನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಚುನಾವಣೆ. ಮಾಜಿ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ದೇವೇಗೌಡರು, ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ, ಈ ದೇಶದ ಸುರಕ್ಷತೆಯ ದೃಷ್ಟಿಯಿಂದ, ದೇಶದ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಹಾಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿ ಒಂದಾಗಿ ಹೋಗೋಣ ಅಂತೇಳಿ ರಾಜ್ಯದಲ್ಲಿ ನಾವು ಒಟ್ಟಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕೂತಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರಿಗೆ ವಿಶೇಷವಾಗಿ ತಾಯಂದಿರನ್ನ ಕೈಗೊಳ್ಳದೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಕೇವಲ 9-10 ದಿನಗಳು ಮಾತ್ರ ಉಳಿದಿರ್ತಕ್ಕಂಥದ್ದು. ಪ್ರತಿನಿತ್ಯ ನಮ್ಮ ಬೂತ್ಗಳಲ್ಲಿ ಕನಿಷ್ಠ 1-2 ಗಂಟೆಗಳ ಕಾಲ ನಮ್ಮ ಬೂತ್ಗಳಲ್ಲಿ ಭೇಟಿಯನ್ನು ಕೊಟ್ಟು ಎಲ್ಲ ಮನೆಗಳಿಗೆ ಭೇಟಿಯನ್ನು ನೀಡಿ, ಏನು ನರೇಂದ್ರ ಮೋದಿಯವರ ಯೋಜನೆಗಳ ಫಲಾನುಭವಿಗಳಿದ್ದಾರೆ ಅವರ ಮನೆಗೆ ಭೇಟಿಯನ್ನು ಕೊಡಿ. ಕೇವಲ ನಾವು ಮನೆಗಳಿಗೆ ಹ್ಯಾಂಡ್ ಬಿಲ್ ಪಾಂಪ್ಲೆಟ್ ಅನ್ನ ಕಿಟಕಿಗೆ ಹಾಕ್ಬಿಟ್ಟು ಬಂದ್ರೆ ಅದು ಮತ ಪರಿವರ್ತನೆ ಆಗೋದಿಲ್ಲ, ಬಿಜೆಪಿ ಓಟ್ ಬೀಳೋದಿಲ್ಲ. ನಾವು ಇವತ್ತು ಪ್ರತಿಜ್ಞೆ ಮಾಡಬೇಕಾಗಿದೆ. ಕಳೆದ ಲೋಕಸಭಾ ಚುನಾವಣೆ, ಕಳೆದ ವಿಧಾನಸಭಾ ಚುನಾವಣೆ ನಮ್ಮ ಬೂತ್ ನಲ್ಲಿ ಎಷ್ಟು ಲೀಡ್ ಬಂದಿದೆ, ಇವತ್ತು 100 ಲೀಡ್ ಬಂದಿದ್ರೆ 200 ಲೀಡ್ ಬರಲಾಗಬೇಕು ಈ ಚುನಾವಣೆಯಲ್ಲಿ. ಅಥವಾ ಒಂದು 25 ಮತ ನಮ್ಗೆ ಹಿನ್ನಡೆ ಆಗಿದ್ರೆ ಅಲ್ಲಿ 75 ಮತಗಳು ಇವತ್ತು ಹೆಚ್ಚಾಗಿ ನಾವು ಬಿಜೆಪಿಗೆ ರಾಜ್ಯಗಳನ್ನು ಕೊಡಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮವನ್ನು ಹಾಕಬೇಕಾಗಿದೆ. ಮುಂದಿನ 10 ದಿನಗಳು ನಮ್ಮ ಬೂತ್ಗಳಿಗೆ ತೆರಳಿ ಫಲಾನುಭವಿಗಳ ಮನೆಗಳಲ್ಲಿ ಕೂತ್ಕೊಂಡು ನಮ್ಮ ತಾಯಂದಿರು, ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಬಡವರು ತಾಯಂದಿರನ್ನ ಮಾತನಾಡಿಸೋ, ಮನೆ ಮಕ್ಕಳನ್ನ ಮಾತಾಡಿಸಿ, ಇವತ್ತು ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಯಾಕಕ್ಕೋಸ್ಕರ ಪ್ರಧಾನಮಂತ್ರಿ ಆಗ್ಬೇಕು ಅದನ್ನ ಮನವರಿಕೆ ಮಾಡಿಕೊಟ್ಟು, ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಅವ್ರು ನೆನಪು ಮಾಡಿಕೊಟ್ಟು, ಇವತ್ತು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದಾಗ ಯಾವ ರೀತಿ ನಮ್ಮ ಹಾಲಪ್ಪಣ್ಣವರು ಶಾಸಕರಾಗಿ ಮಂತ್ರಿ ಇದ್ದಾಗ ಯಾವ ರೀತಿ ನಮ್ಮ ತಾಲೂಕು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದೆಲ್ಲವೂ ಕೂಡ ನೆನಪು. ಮಾಜಿ ಸಚಿವ ಹರತಾಳು ಹಾಲಪ್ಪ ಮಾತನಾಡಿ, ಭಾಗ್ಯಲಕ್ಷ್ಮಿ ಯೋಜನೆ ಇದು ಶೋಷಿತ ಪೀಡಿತ ದಲಿತ ಜನಾಂಗದ ಭಾಗ್ಯೋದಯ. ರೊಟ್ಟಿಯು ಬಟ್ಟೆಯು ವಸತಿಯು ವಿದ್ಯೆಯು ಬೇಕೇ ಬೇಕು ಅಂತ ಹೇಳ್ಕೊಂಡಿದ್ದು ನಮಗೆ. ಈ ರೊಟ್ಟಿ ಬಟ್ಟೆ ವಿದ್ಯೆ ವಸತಿ ಕಡೆ ಮೋದಿಯವರು ಗಮನ ಕೊಟ್ಟರು. ಇವತ್ತು ಒಂದು ಪೀಳಿಗೆ ವಿದ್ಯಾಭ್ಯಾಸ ಕಡೆ ಬಂದು ದೇಶ ಅಭಿವೃದ್ಧಿ ಹತ್ರ ಸಾಗ್ತಾ ಇದೆ. ಈ ಕಾರಣಕ್ಕಾಗಿ ಬಿಜೆಪಿಯನ್ನು ಬೆಂಬಲಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಕೆಲವು ವಿಷಯಗಳು ನಮ್ಮ ರಾಜ್ಯಾಧ್ಯಕ್ಷ ತಿಳಿಸ್ತಾ ಇರ್ತಾರೆ, ರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಕೆಲವು ಸಮಸ್ಯೆಗಳ ಬಗ್ಗೆ ಏನು ಮಾತಾಡ್ತಾರೆ ತಾಯಿ. ಕಾನೂನು ಸುವ್ಯವಸ್ಥೆ ಇದೆಯಾ? ಟಿವಿ ನೋಡಿದಿರಲ್ಲ ಸಹೋದರರೇ, 16 ಬಾರಿ ಒಂದು ಕಾಲೇಜಿನಲ್ಲಿ ಚುಚ್ಚಿ ಸಾಯಿಸ್ತಾರೆ ಅಂದ್ರೆ ಅವರ ದಾಕ್ಷಿಣ್ಯ ಎಷ್ಟಿರ್ಬೇಕು, ಧೈರ್ಯ ಎಷ್ಟಿರ್ಬೇಕು. ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ತಾಯಿ? ಅದನ್ನು ಪುನಃ ಸ್ಥಾಪನೆ ಮಾಡಲಿಕ್ಕಾಗಿ, ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಜಾರಿಗೆ ತರಲಿಕ್ಕಾಗಿ ತಾವು ಬಿಜೆಪಿ ಗಮನದ ಗುರುತಿಗೆ ಮತ ಕೊಡಬೇಕು ಅಂತ ವಿನಂತಿ ಮಾಡ್ತೇವೆ. ಇನ್ನು ನಮ್ಮ ರಾಘಣ್ಣ ನಮ್ಮ ಸ್ಥಳೀಯ ಅಭ್ಯರ್ಥಿ, ದೇಶ ಅಭಿವೃದ್ಧಿ ಆಗ್ತಿದೆ, ರಾಜ್ಯ ಅಭಿವೃದ್ಧಿ ಆಗ್ತಿದೆ, ಆ ಅಭಿವೃದ್ಧಿಯ ಪಾಲನ್ನ ನಮ್ಮೂರಿಗೂ ತಂದಿದೆ. ರೈಲು ನಿಂತೋಗಿತ್ತು, ಆ ರೈಲನ್ನ ತರೋ ಹಾಗೆ ಮಾಡಿದ್ರು. ತರೋದಷ್ಟೇ ಅಲ್ಲ, ಇವತ್ತು 5 ರೈಲು ಬರ್ತದೆ, 5 ರೈಲು ಹೋಗ್ತದೆ. ಯಾರು ಗಮನಿಸಿಲ್ಲ ನೀವು? ಬರ್ತದೆ ಹೋಗ್ತದೆ, ರೈಲು ಬಂದಿದೆ ಅಂತ 5 ರೈಲು ಬರ್ತದೆ. ಮುಂದಿನ ಜನವರಿ 26ನೇ ತಾರೀಕು ಒಳಗೆ ಇನ್ನೊಂದು ರೈಲು ಸಾಗರಕ್ಕೆ ಬಂದು ಹೋಗ್ತದೆ, ಎಕ್ಸ್ಪ್ರೆಸ್ ರೈಲು. ಆ ವ್ಯವಸ್ಥೆಯನ್ನು ಮಾಡ್ತೇವೆ, ಈಗಾಗಲೇ ಮಾತಾಡಿದ್ದೇವೆ. ಮತ್ತೆ ರಾಘವೇಂದ್ರ ಅವರು ಗೆಲ್ತಾರೆ, ಆ ಕೆಲಸವನ್ನು ಮಾಡ್ತೇವೆ. ಎಂಪಿ ಆಗಿದ್ರು, ಇಲ್ಲಿ 2 ಬಾರಿ ಬಿಜೆಪಿಯ ಶಾಸಕರಿದ್ರು. ಯಾಕೆ ಅಭಿವೃದ್ಧಿ ಆಗಲಿಲ್ಲ? ಯಾಕೆಂದ್ರೆ ಹೊಂದಾಣಿಕೆ ಇರಲಿಲ್ಲ. MLA MP ಸರ್ಕಾರಕ್ಕೂ MLA ಹೊಂದಾಣಿಕೆ ಇರಲಿಲ್ಲ. ಹೀಗಾಗಿ ಅಭಿವೃದ್ಧಿ 1 ವರ್ಷದಿಂದ ಈಚೆಗೂ ಯಾವುದೂ ಸ್ಯಾಂಕ್ಷನ್ ಆಗಿಲ್ಲ. ಆ ಹಿಂದೆ 10 ವರ್ಷಕ್ಕೂ ಆಗಿಲ್ಲ. ಹೌದಲ್ಲ? ಇದು ಯಾರು ಯೋಚನೆ ಮಾಡಲ್ಲ, ಬಾರಿ ಭಾಷೆ ಮಾಡ್ತೇವೆ. ನಮ್ಮ ಸ್ನೇಹಿತರು ನಮ್ಮ ಪಕ್ಷದವರು ಮಾತಾಡ್ತಾರೆ. ನನ್ನ ಹೆಸರು ಹೇಳೋದು ಬೇಡ, ಪಕ್ಷದ ಹೆಸರು ಹೇಳಿ. ಅಭಿವೃದ್ಧಿ ಆಗಿಲ್ಲ 5 ವರ್ಷದಲ್ಲಿ. ಈಗಲೂ ಹೊಸನಗರ ರಸ್ತೆಗೆ, ಯಳದಿ ರಸ್ತೆಗೆ ಮತ್ತು ಇಕ್ಕೇರಿ ರಸ್ತೆಗೆ, ಭೀಮನಕೋಣೆ ರಸ್ತೆಗೆ BH ಅವರೇ ದುಡ್ಡು ಮಂಜೂರಾತಿ ಆಗಿ ಟೆಂಡರ್ ಕರೆದಿದ್ದೇವೆ.
ಹಾಗಾಗಿ ಅಭಿವೃದ್ಧಿಗಾಗಿ ನೀವು ರಾಗಣಿ ಮಾಡಬೇಕು. ರಾಗಣಿ ಒಂದು ವರ್ಷದಲ್ಲಿ ಯಾವ ಕೆಲಸವನ್ನು ಶಾಸಕ ಮಾಡೋಕ್ಕಾಗಿಲ್ಲ. ಯಾಕೆಂದ್ರೆ ಹೊಂದಾಣಿಕೆ ಇಲ್ಲ ಶಾಸಕರು. ಬರೀ ಅವ್ರು ಬೈ ಒಂದು ಬೈ ಒಂದು ಬೈ ಬೆಳಗಾಗ ಹಾಲೊಂದು ಬಿಡಿ, ಅದೇನು ದೊಡ್ಡ ವಿಷಯ ಅಲ್ಲ. ಅದೊಂದೇ ಉದ್ಯೋಗ ಇದೆ. ಕುಡಿಯುವ ನೀರು ಮೋದಿಯವರು 50%, ಯಡಿಯೂರಪ್ಪ 50%. 13 ಗ್ರಾಮ ಪಂಚಾಯತ್ 133 ಹಳ್ಳಿಗೆ 132 ಕೋಟಿ ರೂಪಾಯಿ ಶರಾವತಿ ನೀರು ತಂದು ಕೊನೆಗೆ ಬರುವ ಮೂಲವರೆಗೆ ನೀರು ಕೊಡ್ತಾರೆ, ಜಂಬಾನಿವರೆಗೆ ನೀರು ಕೊಡ್ತೀವಿ. ಇದು ಅಭಿವೃದ್ಧಿ. ಅದಕ್ಕಾಗಿ ರಾಜಕೀಯ ಸಪೋರ್ಟ್ ಮಾಡಬೇಕು, ಬಿಜೆಪಿನ ಬೆಂಬಲಿಸಬೇಕು. ನಮ್ಮ ಜ್ವಲಂತ ಸಮಸ್ಯೆಗಳು ಶರಾವತಿ ಮುಳುಗಡೆ ರೈತರ ಸಮಸ್ಯೆ, ಅರಣ್ಯ ಹಕ್ಕುಗಳ ಸಮಿತಿ, ಫಾರೆಸ್ಟ್ ರೈಟ್ ಆಕ್ಟ್ ಸಮಸ್ಯೆ, ಇದ್ರ ಬಗ್ಗೆ ಪರಿಣಾಮಕಾರಿಯಾಗಿ ಪಾರ್ಲಿಮೆಂಟ್ ಮಾತಾಡೋದಕ್ಕಾಗಿ ರಾಘಣ್ಣಗೆ ಮತ ಕೊಡಬೇಕು, ಬಿಜೆಪಿಗೆ ಮತ ಕೊಡಬೇಕು ವಿನಂತಿ ಮಾಡ್ತೇನೆ. ಶರಾವತಿ ಸೇತುವೆ, ಕೊಲೆಗಾಲ ಸೇತುವೆ, ಹೊಸಮಟ್ಟಿ ಸೇತುವೆ ಇದೇ ತಾಲೂಕಿನಲ್ಲಿ, ಪಟುಗುಪ್ಪ ಸೇತುವೆ ಇದಾಗಿಲ್ವಾ? ಇಲ್ಲಿಂದ ಯಾವ ರಸ್ತೆ ಹೋಗಿ ಒಂದು ಹೊಂಡ ಹುಡ್ಲಿಕ್ಕೋಸ್ಕರ BH ರಸ್ತೆ ಒಂದು ಇದಾಗ್ತದೆ, ಅದು ಸ್ಯಾಂಕ್ಷನ್ ಆಗಿದೆ. 400 ಕೋಟಿ ರೂಪಾಯಿ ನಮ್ಮ ಲೋಕಸಭಾ ಸದಸ್ಯರು ಸ್ಯಾಂಕ್ಷನ್ ಮಾಡಿದ್ದಾರೆ. ಇದು ಅಭಿವೃದ್ಧಿ. ಅದರಿಂದ ಅಭಿವೃದ್ಧಿಯನ್ನು ಬೆಂಬಲಿಸಿ. ಗಣಪತಿ ಕೆರೆ ಹೇಗಿದೆ ಈಗ ಹೇಗಿದೆ ಒಂದು ಸರಿ ಕಣ್ಣಾಡಿಸಿ, ಹೇಗಿತ್ತು 5 ವರ್ಷ. ಹಾಗಾಗಿ ಅಭಿವೃದ್ಧಿಯನ್ನು ಬೆಂಬಲಿಸಬೇಕು. ರೈತರ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ, ಅಭಿವೃದ್ಧಿಯ ಸಮಸ್ಯೆ ಇವೆಲ್ಲವನ್ನು ಬಗೆಹರಿಸೋದಕ್ಕೆ ಯಾರು ನಮಗೆಲ್ಲ ಬಂಗಾರಪ್ಪನವರಿಗೆ ಅಭಿಮಾನ ಇದೆ, ಗೌರವ ಕೊಡ್ತೇವೆ. ರಾಜ್ಕುಮಾರ್ ನಮ್ಮ ಹೃದಯದಲ್ಲಿದ್ದಾರೆ, ಎಲ್ಲರ ಹೃದಯದಲ್ಲಿ ಇರ್ತಕ್ಕಂಥ ಪುಣ್ಯಾತ್ಮ ಡಾಕ್ಟರ್ ರಾಜ್ಕುಮಾರ್. ಶಿವರಾಜ್ ಕುಮಾರ್ ನಮ್ಮೆಲ್ಲರ ನೆಚ್ಚಿನ ನಟ. ಅವ್ರ ಹೆಸರು ಹೇಳಿಕೊಂಡು ಚುನಾವಣೆ ಬಂದ್ರೆ ಅಭಿಮಾನ ಬೇರೆ, ಚುನಾವಣೆ ವೋಟ್ ಮತದಾನ ಮಾಡೋದು ಬೇರೆ. ಮತ ಈ ದೇಶದ ಅಮೂಲ್ಯವಾದ ಡಾಕ್ಟರ್ ಅಂಬೇಡ್ಕರ್ ನಮಗೆ ಕೊಟ್ಟಂತಹ ಹಕ್ಕು. ಆ ಹಕ್ಕನ್ನು ಚಲಾಯಿಸುವಾಗ ಯಾರೂ ರಾಘಣ್ಣ ಅವರು ಲಕ್ಷಾಂತರ ಓಟಲ್ಲಿ ಗೆಲ್ತಾರೆ. ಗೆಲ್ಲುವಂತಹ ಸಂದರ್ಭದಲ್ಲಿ ಯಾವುದೇ ಅಪಸ್ವರಕ್ಕೆ, ಆಲೋಚನೆಗೆ ಎಡೆ ಇಲ್ಲಿದ್ದ ಹಾಗೆ ನಮ್ಮ ಕಡೆ ಹಳ್ಳಿ ಹತ್ತಿರ ಶುರು ಮಾತಾಡ್ತಾರೆ. ಇನ್ಮೇಲೆ ನಮ್ಮ ಜಾತಿ ಮೂಲಕ ಓಟ್ ಹಾಕೋಣ ಅಂತ. ಇದು ಕೂಡುದು ಎಂತದ ಬಂಗಾರದ ಮಗಳಿಗೆ ಓಟ್ ಹಾಕಿಬಿಡೋಣ, ಇಲ್ಲ ಕೂಡುದು. ರಾಜ್ಕುಮಾರನ್ನ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ನಾನೇ ಅಭಿಮಾನಿ ಸಂಘದ ಅಧ್ಯಕ್ಷ ಆದವನು. ಶಿವರಾಜ್ ಕುಮಾರ್ ಪಿಕ್ಚರ್ ನೋಡ್ತೇನೆ ನಾನು, ಆದ್ರೆ ವೋಟ್ ಹಾಕಲ್ಲ. ಯಾಕೆ ನೀವು ಒಂದು ಹಾಳಾಗಬೇಕು? ಇವರು ರೈತರ ಸಮಸ್ಯೆಯನ್ನು ಮಾತಾಡ್ತಾರೆ. ಹೋದ್ಸರಿ 10 ವರ್ಷದಿಂದ ಚುನಾವಣೆ ಮುಗಿದ್ದು, ಈಗಿನ ಅಭ್ಯರ್ಥಿ 10 ಜನ ಹೆಸರು ಹೇಳತ್ತೀವಿ ನಾವು. ಅವ್ರ ಪಕ್ಷದ್ದು, ನಮ್ಮ ಪಕ್ಷದ ಬೇಡ, ಅವರ ಪಕ್ಷದ ಪದಾಧಿಕಾರಿಗಳ ಹೆಸರು ಹೇಳಿಕೆ. ಕಾಗೋಡು ತಿಮ್ಮಪ್ಪ ಹೆಸರನ್ನು ಬಿಟ್ಟರೆ ಇನ್ನು 10 ಹೆಸರನ್ನ ನಿರಂತರವಾಗಿ ಹೇಳಿಬಿಡಿ. ಅವ್ರಿಗೆ ಗೊತ್ತು ಹೇಳ್ತಾರ ಇಲ್ಲ. ಬಂಗಾರಪ್ಪನವರು, ರಾಜ್ಕುಮಾರ್ ಸೊಸೆ, ಶಿವರಾಜ್ ಕುಮಾರ್ ಹೆಂಡತಿ, ಮಂತ್ರಿಗಳ ಹಕ್ಕ ಅನ್ನೋ ಕಾರಣಕ್ಕೆ ಓಟ್ ಕೊಡಬೇಕಾಗಿಲ್ಲ. ನಮ್ಮ ಓಟು ಈ ದೇಶದ ಭದ್ರತೆಗಾಗಿ, ಈ ದೇಶದ ಐಕ್ಯತೆಗಾಗಿ, ಈ ದೇಶದ ಅಭಿವೃದ್ಧಿಗಾಗಿ, ಹೆಣ್ಣುಮಕ್ಕಳ ರಕ್ಷಣೆಗಾಗಿ, ಕಾನೂನು ಸುವ್ಯವಸ್ಥೆ ರಕ್ಷಣೆಗಾಗಿ ಮತ ಹಾಕಬೇಕಿಲ್ಲ. ಯಾರದ್ದೋ ಹೆಂಡತಿ ಅನ್ನೋ ಕಾರಣಕ್ಕೆ, ಇನ್ನೊಬ್ಬರ ಸೊಸೆ ಅನ್ನೋ ಕಾರಣಕ್ಕಾಗಿ, ಇನ್ನೊಬ್ಬರ ಮಗಳು ಅನ್ನೋ ಕಾರಣಕ್ಕಾಗಿ ಹಾಕೋದು. ನಮ್ಮ ಯುವಕ ಮಿತ್ರರಲ್ಲಿ ಹಳ್ಳಿಗಾಡಿನ ಮಿತ್ರರು ಅನೇಕ ಜನ ಬಂದಿದ್ರು, 1000 ಜನ. ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಯಾವ ಕಾರಣಕ್ಕೂ ಜಾತಿಗೆ ಸಂಬಂಧಪಟ್ಟ ಓಟ್ ಅಲ್ಲ ಮತದಾನ ಹಾಕಬೇಡಿ. ಒಳಗೊಂದು ಹೊರಗೊಂದು ಮಾಡಬಾರ್ದು. ನನ್ನಂತ ಇಲ್ಲ, ನಮ್ಮಂತ ಇರಬಾರ್ದು. ನಾವೆಲ್ಲರೂ ಈ ದೇಶದ ಅಭಿವೃದ್ಧಿಗೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅಂದ್ರೆ ನಾವು ಕಮಲಕ್ಕೆ ಓಟ್ ಹಾಕ್ಬೇಕು. ಮೋದಿಗೆ ಓಟ್ ಹಾಕ್ಬೇಕು ಅಂತ ಹೇಳಿದ್ರೆ ರಾಘಣ್ಣಗೆ ಹಾಕ್ಬೇಕು, ಆ ಮೂಲಕ ಮೋದಿ ಹಾಕ್ಬೇಕು. ಇಷ್ಟು ವಿನಂತಿ ಮಾಡಿ, ಯಾವುದೇ ಕಾರಣಕ್ಕೆ ಜಾತಿ, ನೆಂಟರು, ರಿಸ್ಟು ಅವು ಯಾವುದಿಲ್ಲ. ನಾವು ನೋಡಿದ್ದೇವೆ. ನಿಜ ಹೇಳಬೇಕಂದ್ರೆ ದೊಡ್ಡ ಮನೆ ಅಂತ ಕರೀತಾರೆ. ಈಗ ಬಂದಿದ್ರು ಚಲನಚಿತ್ರ ನಿರ್ಮಾಪಕರು ಬಂದು ಹಾರ ಹಾಕಿ ಹೋದ್ರು. ಗಂಗಾಧರ್ ಮತ್ತು ಅವರ ಸ್ನೇಹಿತರು ಎಂತ ಪಿಕ್ಚರ್ ಮುಂಗಾರು ಮಳೆ ಪಿಕ್ಚರ್ ಪ್ರೊಡ್ಯೂಸರ್ ಈಗ ಇಲ್ಲಿ ಕಾರ್ಯಕ್ಕೆ ಬಂದಿದ್ರು. ಕೆಲವರನ್ನು ಹೇಳ್ತಾರೆ ಅವರು ದೊಡ್ಡ ಮನೆ ಅಂದ್ರೆ ರಾಜ್ಕುಮಾರ್ ಮನೆ ಸಿನಿಮಾ ಜಗತ್ತಿನಲ್ಲಿ ಇಡೀ ದೊಡ್ಡ ಮನೆಯವರಿಗೆ ಈ ಅಕ್ಕ ನಿಂತಿರೋದು ಯಾರಿಗೂ ಇಷ್ಟ ಇಲ್ಲ. ಆ ಕುಟುಂಬದವರು ತುಂಬಾ ಒಂಥರ ಸಂಕಟ ಪಡ್ತಾರೆ. ಈಗ
ಸದ್ಯ ನಾನು ಇದ್ರು ಹೋಗುದು ಆ ಕುಟುಂಬಕ್ಕೆ. ಆದ್ರೆ ಸಂಕಟ ಪಡ್ತಾರೆ, ಯಾಕಪ್ಪ ನಾವು ಗಾಡಿತ್ತು ಹಾಗೆ ಅಂದಿನ ಮೊರಾರ್ಜಿ ದೇಸಾಯಿ ರಾಜ್ಕುಮಾರ್ ಅವರನ್ನು ರಾಜಕೀಯ ಕರೆದಾಗೂ ಹೋಗ್ಲಿಲ್ಲ, ಜಾರ್ಜ್ ಫರ್ನಾಂಡಿಸ್ ಅಂತ ಹೋರಾಟಗಾರ ಕರೆದಾಗೂ ಹೋಗ್ಲಿಲ್ಲ, ನಾವು ಮುಖ್ಯಮಂತ್ರಿ ಮಾಡ್ತೀವಿ ಬನ್ನಿ ಅಂತ ಹೋಗ್ಲಿಲ್ಲ. ಈಗ ಯಾಕೆ ಬೇಕು, ನಮ್ಮ ಕುಟುಂಬದ ಮರ್ಯಾದೆ ಹೋಗ್ತದೆ ಅಂತ ಸಂಕಟ ಪಡ್ತಿದ್ದಾರೆ. ಸತ್ಯ ಇದು ನನ್ನದು 16 ಜನ ಕುಟುಂಬದ ಹೇಳಿದ್ದಾರೆ. ಹಾಗಾಗಿ ಬಂಧುಗಳೇ, ನಾವು ಎಲ್ಲ ಒಂದ್ ಕಡೆ ಬಂಧುಗಳಲ್ಲ, ನಾನು ಸಾಹಿತ್ಯ ಮೂಲಲ್ಲ, ಜಾತಿ ಮೂಲಲ್ಲ, ಇದನ್ನು ತೆಗೆದು ಹಾಕಿ ನಮ್ಮ ಮತ ರೈತರ ಸಮಸ್ಯೆಗಾಗಿ, ಶರಾವತಿ ರೈತರ ಸಮಸ್ಯೆಗಾಗಿ, ಅರಣ್ಯ ಹಕ್ಕು ಕಾಯ್ದೆಯ ಸಮಸ್ಯೆಗಾಗಿ ಮತ ಚಲಾಯಿಸು. ಈ ಹಕ್ಕಿಗೆ ಗೊತ್ತಾ, ಅಗೆ ಹಾಕೋದು ಗೊತ್ತಾ, ನೀರಾಗೆ ಗೊತ್ತಾ, ಕುಡಿಯಾಗೆ ಹಾಕೋದು ಗೊತ್ತಾ, ಸುಗಣ ನಟಿ ಮಾಡೋದು ಗೊತ್ತಾ, ಅಲ ಹೊಡೆಯೋದು ಗೊತ್ತಾ, ಅಲ ಹಿಡಿ ಗೊತ್ತಾ, ಕೋಲ್ ಹೊಡೆಯೋದು ಗೊತ್ತಾ, ಕುಡಿ ನಳಿ ಹೊಡೆಯೋದು ಗೊತ್ತಾ, ಗೊತ್ತಿರ್ಬೇಕಲ್ಲ ಸ್ವಲ್ಪ. ಎಲ್ಲವನ್ನೂ ಕಲ್ತೋಗಿರೋದಿಲ್ಲ. ರಾಜ್ಯದಲ್ಲಿ ಪೂರ್ತಿ ಈ ವಿಷಯ ಗೊತ್ತಿಲ್ಲ. ಮಲೆನಾಡಿನ ಸಮಸ್ಯೆ. ವೇದಿಕೆಯಲ್ಲಿ ಟಿಡಿ ಮೇಘರಾಜ್, ದೇವೇಂದ್ರಪ್ಪ ಯಲಕುಂದ್ಲಿ, ಗಣೇಶ್ ಪ್ರಸಾದ್, ಮಧುರಾ ಶಿವಾನಂದ್, ಕೆಎಸ್ ಪ್ರಶಾಂತ್, ಪ್ರಸನ್ನ ಕೆರೆಕೈ, ವಿ ಮಹೇಶ್, ಮಲ್ಲಿಕಾರ್ಜುನ್ ಹಕ್ರೆ, ವೀರೇಶ್, ಪ್ರೇಮಾ ಕಿರಣ್ ಸಿಂಗ್, ಪರಶುರಾಮ್, ಅರುಣ್ ಕುಗ್ವೆ, ಹರೀಶ್, ಶ್ರೀನಿವಾಸ್ ಮೇಸ್ತ್ರಿ ಇನ್ನಿತರರು ಹಾಜರಿದ್ದರು. ಇದಕ್ಕೂ ಮೊದಲು ಐಬಿ ವೃತ್ತದಿಂದ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಬೃಹತ್ ಬೈಕ್ ರ್ಯಾಲಿ ನಡೆಯಿತು. ಸಾಗರ ತಾಲೂಕಿನ ಶ್ರವಂತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಕಾರ್ತಿಕ್ಗೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 590 ಅಂಕ ಪಡೆಯುವ ಮೂಲಕ ರಾಜ್ಯ ಮಟ್ಟದಲ್ಲಿ 9ನೇ ರ್ಯಾಂಕ್ ಪಡೆದಿದ್ದಾರೆ. ಜಿಲ್ಲೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದು ಕಾಲೇಜಿಗೆ ಹಾಗೂ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶ್ರವಂತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು 95.23% ಫಲಿತಾಂಶ ದಾಖಲಿಸಿದೆ. ಕಲಾ ವಿಭಾಗದಲ್ಲಿ 12, ವಿಜ್ಞಾನ ವಿಭಾಗದಲ್ಲಿ 18 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ರ್ಯಾಂಕ್ ವಿಜೇತ ವಿದ್ಯಾರ್ಥಿ ಕಾರ್ತಿಕ್ಗೆ ಶಿರೂರು ಆಲಳ್ಳಿ ವಾಸಿ ಕನ್ನಪ್ಪ ಮತ್ತು ನಾಗರತ್ನ ಎಸ್ಪಿ ಅವರ ಪುತ್ರರಾಗಿದ್ದಾರೆ. ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಯನ್ನು ಕಾಲೇಜು ಅಭಿವೃದ್ಧಿ ಸಮಿತಿ ವತಿಯಿಂದ ಶನಿವಾರ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಾಚಾರ್ಯ ಮಂಜಪ್ಪಕ್ಕೆ, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಮೈಲಪ್ಪ, ಶ್ರವಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನಿಲ್ ಕುಮಾರ್ ಹಾಗೂ ಉಪನ್ಯಾಸಕ ವರ್ಗದವರು ಹಾಜರಿದ್ದರು. ಶಿವಮೊಗ್ಗದಲ್ಲಿ ಭಾನುವಾರ ನಡೆದ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ಸಾಗರದ ಕರಾಟೆ ಇನ್ಸ್ಟಿಟ್ಯೂಟ್ ಶಿಯಾನ್ ಪಂಚಪ್ಪ ಗರಡಿಯಲ್ಲಿ ತರಬೇತಿ ಪಡೆಯುತ್ತಿರುವ ಕೀರ್ತನಾ ಎ ಗೌಡರ್ 15 ನಿಮಿಷದಲ್ಲಿ 1573 ಸೈಡ್ ಸಿಟಪ್ ತಾಲೀಮು ಮಾಡಿ ಯಶಸ್ವಿಯಾಗಿದ್ದಾರೆ.
ಸಾಗರ ತಾಲೂಕಿನ ಆಚಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಕವಳ್ಳಿ ಗ್ರಾಮದಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ನಮ್ಮ ನಡೆ ಮತಗಟ್ಟೆ ಕಡೆ ಮತದಾನ ಜಾಗೃತಿ ಅಂಗವಾಗಿ ಎತ್ತಿನ ಗಾಡಿ ಜಾಥಾ ನಡೆಸಿ ಮತದಾರರನ್ನು ಜಾಗೃತಿಗೊಳಿಸಲಾಯಿತು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.